ಹೌದು, ಬಹಳ ಖುಷಿ ಆಗ್ತಿದೆ. ಹೆಮ್ಮೆ ಕೂಡ. ಇವತ್ತು ನಮ್ಮ ಸಮಾಜ ವತಿಯಿಂದ ಬಹಳ ನಾನು ಸಂಸದೆ ಆಗಿದ್ದೀನಿ. ಹೋದ ವರ್ಷ ಅಲ್ಲ, ಹಚ್ಚೆ ವರ್ಷ ನಾನು ಬಂದಿದ್ದೆ, ಮಹಿಳಾ ಕಾರ್ಯಕ್ರಮಕ್ಕೆ ಬಂದಿದ್ದೆ. ನಾನು ಭಾಷಣ ಕೂಡ ಮಾಡಿದ್ದೆ. ಮತ್ತೆ ತಂದೆಯವರು ಕೂಡ ರೆಗ್ಯುಲರ್ ಆಗಿ ಪ್ರತಿ ವರ್ಷ ಅವರು ಕೂಡ ಈ ಕಾರ್ಯಕ್ರಮನ ಅಟೆಂಡ್ ಮಾಡ್ತಾ ಇರ್ತಾರೆ. ಸೊ ಇವತ್ತು ಕೂಡ ಬಹಳ ಖುಷಿ ಆಯ್ತು. ಸೊ ಎಲ್ಲಾ ಜನರನ್ನ, ನಮ್ಮ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಅವ್ರಿಗೂ ಕೂಡ ನಾನು ಭೇಟಿಯಾದೆ. ಸೊ ಖುಷಿ ಆಯ್ತು. ಬಿಜೆಪಿ ಅವ್ರದ್ದು ಗೊತ್ತೇ ಅಲ್ಲ. ಅವರು ಮಹಾರಾಷ್ಟ್ರದಲ್ಲಿ ಕೂಡ ಸ್ವಲ್ಪ ಬಹಳ ಇದ್ ಮಾಡಿದ್ರು. EVM ಮಷೀನ್ಸ್ ಅಲ್ಲಿ ಸಾಕಷ್ಟು ಇದ್ ಮಾಡಿದ್ರು. ಮತ್ತೆ ನಮ್ಮ LOP ಶ್ರೀ ರಾಹುಲ್ ಗಾಂಧಿ ಅವರು ಕೂಡ ಆರೋಪ ಮಾಡಿದ್ರು. ಬಹಳ ಸಡನ್ ಆಗಿ 1 ತಿಂಗಳಲ್ಲಿ ವೋಟರ್ಸ್ ಜಾಸ್ತಿ ಹೆಚ್ಚಾಯ್ತಂತೆ. ಸೊ ಅದಕ್ಕಾಗಿ ಈ ಬಾರಿ ಕೂಡ ನಾವು ಅವ್ರದ್ದು ಬಾಲ್ ಗೇಮ್ ಅನ್ನ ಅವರು ಈ ಡೆಲ್ಲಿಲಿ ಕೂಡ ತೋರಿಸಿದ್ದಾರೆ. ಸೊ ಅದಕ್ಕಾಗಿ ನೋಡೋಣ, ಮುಂದಿನ ಸಾರಿ ನಾವು ಪ್ರಯತ್ನ ಮಾಡ್ತೀವಿ. ಕಾಂಗ್ರೆಸ್ ಖಂಡಿತವಾಗಿ ಇರ್ಬೋದು. ಸ್ವಲ್ಪ ಗೊಂದಲ ಅವರು ಮಾಡ್ತಾ ಇದಾರೆ. ಬೇರೆ ಸ್ಟೇಟ್ಸ್ ಗಳಲ್ಲಿ ಕೂಡ ಸಾಕಷ್ಟು ಬೇರೆ ಅಟ್ಯಾಕ್ ಮಾಡೋದು ಆಯ್ತು, ಬೇರೆ ಅಪೋಸಿಷನ್ ಲೀಡರ್ಸ್ ಇದ್ ಮಾಡೋದು. ಸೊ ಆತರ ಬಹಳ ಇದ್ ಮಾಡ್ತಾ ಇದಾರೆ. ಸೊ ಅದಕ್ಕಾಗಿ ಸ್ವಲ್ಪ ಗೊಂದಲ ಇದೆ ಅಂತ ಹೇಳ್ಬೋದು. ರಾಜ್ಯದಲ್ಲಿ 136 ಸ್ಥಾನಕ್ಕೆ ಇಲ್ಲಿ ನಮ್ದು ಬಂತಲ್ಲ. ಸೊ ಅದಕ್ಕಾಗಿ ನೋಡೋಣ, ಇನ್ನು ನಮ್ ರಾಹುಲ್ ಗಾಂಧಿ ಅವ್ರು ಏನು ಹೇಳ್ತಾರೆ ನೋಡೋಣ. ಮೇಡಮ್, ಈಗ ಮಹಾಕುಂಭ ಮೇಳದಲ್ಲಿ ಸತೀಶ್ ಜಾರಕಿಹೊಳಿ ಅವರು CM ಆಗ್ಲಿ ಅಂತೇಳಿ ಅಭಿಮಾನಿ ಒಬ್ರು ಫೋಟೋ ಇಟ್ಕೊಂಡು ಎಲ್ಲಾ ಕಡೆ ಅದೊಂದೇ ಅಲ್ಲ, ಎಲ್ಲಾ ಕಡೆ ಹೌದು, ಆಗ್ಲಿ. ಎಲ್ರಿಗೂ ಸಮಾನ ಅವಕಾಶ ಸಿಗ್ಬೇಕಂತ ನಮ್ಮ ಸಂವಿಧಾನದಲ್ಲಿ ಕೂಡ ಇದೆ. ಸೊ ನಮ್ಮ ಜನರು ಕೂಡ ಬಹಳ ಖುಷಿ ಆಗ್ತಾರೆ ನಮ್ಮ ಸಮಾಜ ವತಿಯಿಂದ CM ಆದ್ರೆ. ನೋಡೋಣ, ಇದೆಲ್ಲ ಹೈಕಮಾಂಡ್ಗೆ ಬಿಟ್ಟಿದ್ದು. ನೋಡ, ಹೈಕಮಾಂಡ್ ಹೇಳಿದ್ರೆ ಅವ್ರದೇ ನಿರ್ಧಾರ ಅಲ್ಟಿಮೇಟ್ ಅಂತ ಹೇಳ್ಬೋದು. ನೋಡೋಣ, ಅದೇ LOP ಅವರೆಲ್ಲ ಸೇರಿ ಅವ್ರು ಡಿಸ್ಕಸ್ ಮಾಡ್ತಾರೆ. ವರಿಷ್ಠ ಅಧಿಕಾರಿಗಳು ಎಲ್ಲರೂ ಸೇರಿ ಹೇಳಿದ್ಮೇಲೆ ಅವರೇ ಡಿಸೈಡ್ ಮಾಡ್ತಾರೆ. ಸಿಕ್ಕ್ರೆ ಆತರ ಅವಕಾಶ ಸಿಕ್ಕರೆ ಖಂಡಿತವಾಗಿ ಅವರು ಈ ರಾಜ್ಯದ ಎಲ್ಲ ಒಳ್ಳೆ ರೀತಿಯಿಂದ ನೋಡ್ಕೊಂಡು ಹೋಗ್ತಾರೆ. ಹೌದು ಅಂದ್ರು. ಸಾಕಷ್ಟು ಅದು ಪ್ರಯತ್ನ ನಡೆದಿದೆ ಬೇರೆ ಕ್ಷೇತ್ರದಲ್ಲಿ. ಈಗ ವೆಸ್ಟ್ ಬೆಂಗಾಲ್ದಲ್ಲಿ ಅವರು ಕೂಡ ಮಮತಾಜಿ ಅವರು ಇದ್ದಾರೆ. ಸೊ ಸಾಕಷ್ಟು ಮಹಿಳೆಯರು ಬಹಳ ಒಂದು ಸಪೋರ್ಟ್ ಬೇಕಾಗುತ್ತೆ ಒಂದು ಸ್ಟೇಟ್ ಅಲ್ಲಿ ಮಹಿಳೆಯರಿಗೆ. ಸೊ ಈಗಿನ ದಿನಮಾನಗಳಲ್ಲಿ ಸಾಕಷ್ಟು ಅವಕಾಶಗಳಿವೆ ಮಹಿಳೆಯರಿಗೆ. ಸೊ ನೋಡೋಣ, ಮುಂದಿನ ದಿನಮಾನಗಳಲ್ಲಿ ಜನರು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಸೊ ಸದ್ಯಕ್ಕಾಗಿ ಈಗ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಇದ್ದಾರೆ. ಈಗ ಸದ್ಯಕ್ಕೆ ನಾವು MP ಯಲ್ಲಿ ನಾವು ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.